ವೆಲ್ಕಮ್ ಟು ಮೈ ಚಾನಲ್. ಐ ಆಮ್ ರಾಜೇಶ್. ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ಗೆ ಸಂಬಂಧಪಟ್ಟಿರೋಂಗೆ ಇದು 3ನೇ ವಿಡಿಯೋ ಆಗಿದೆ, ಅಂದ್ರೆ ಥರ್ಡ್ ಕ್ಲಾಸ್. ಲಾಸ್ಟ್ 2 ವಿಡಿಯೋಸ್ಗಳಲ್ಲಿ ಏನೆಲ್ಲ ಡಿಸ್ಕಸ್ ಮಾಡಿದೆಯಲ್ಲ ಅದನ್ನ ಹೋಪ್ಫುಲಿ ನೋಡಿದಿರಿ ಅಂತ ಅನ್ಕೊಂಡಿದ್ದೀನಿ. ಈ ಕ್ಲಾಸ್ನಲ್ಲಿ ಅಥವಾ ಈ ವಿಡಿಯೋದಲ್ಲಿ ನಾನು ಈ 3ಅನ್ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹ್ಯಾವ್, ಹ್ಯಾಸ್ ಮತ್ತೆ ಹ್ಯಾಡ್. 3ಅನ್ನ ಯಾವಾಗ ಯೂಸ್ ಮಾಡಬೇಕು, ಏನ್ ಮೀನಿಂಗ್ ಅನ್ನ ಕನ್ವೆ ಮಾಡುತ್ತೆ, ಅಂಡ್ ಅದನ್ನ ಯೂಸ್ ಮಾಡಿಕೊಂಡು ಕಂಪ್ಲೀಟ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡೋದು ಹೇಗೆ, ಇದನ್ನ ಪೂರ್ತಿ ನಾನು ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಅಂಡ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ಗಿವ್ ಒನ್ ಕ್ಲಾರಿಟಿ. ಬಿಕಾಸ್ ಇಲ್ಲಿ ಈ 3ಅನ್ನ ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಮತ್ತೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, 3 ಪರ್ಫೆಕ್ಟ್ ಟೆನ್ಸ್ಗಳಲ್ಲಿ ಯೂಸ್ ಮಾಡ್ತೀವಿ. ಬಟ್ ಇಲ್ಲಿ ನಾನು ಟೆನ್ಸ್ ಪಾರ್ಟ್ ಅನ್ನ ಟಚ್ ಮಾಡ್ತಾ ಇಲ್ಲ, ಬಿಕಾಸ್ ಮಲ್ಟಿಪಲ್ ಯೂಸೇಜ್ಗಳನ್ನ ಒಟ್ಟೊಟ್ಟಿಗೆ ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ, ಅದು ಟೆನ್ಸ್ಗೆ ಬಂದಾಗ ಪಾಯಿಂಟ್ ಅನ್ನ ಮತ್ತೆ ತಗೊಳ್ತೀನಿ. ಬಟ್ ಇಲ್ಲಿ ಈ 3ಅನ್ನ ತಗೊಂಡು ಏನ್ ಹೇಳ್ತಾ ಇದ್ದೀನಿ ಅಂತಂದ್ರೆ, ಯಾವ್ದಾದ್ರೂ ಒಂದ್ರದ್ದು ಓನರ್ಶಿಪ್ ಅನ್ನ ಇಂಡಿಕೇಟ್ ಮಾಡೋವಾಗ, ಓನರ್ಶಿಪ್ ಇನ್ ದ ಸೆನ್ಸ್ ನನ್ನ ಹತ್ರ ಇದೆ ಅಥವಾ ಇತ್ತು, ಅಥವಾ ಅವನ ಹತ್ರ ಏನೋ ಒಂದು ಇದೆ ಇತ್ತು, ಅವ್ರ ಹತ್ರ ಇದೆ ಇತ್ತು, ಈ ತರದ್ದು ಪ್ರೆಸೆಂಟ್ ಮತ್ತೆ ಪಾಸ್ಟ್ ಇದೆ ಮತ್ತೆ ಇತ್ತು. ಇದನ್ನ ಬೇರೆ ಬೇರೆ ಸಿಚುಯೇಷನ್ಸ್ಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳು ಬಂದಾಗ, ಬೇರೆ ಬೇರೆ ಸಂದರ್ಭ ಸನ್ನಿವೇಶಗಳು ಅಂತ ಬಂದಾಗ ಈ 3ಅನ್ನ ಹೆಂಗ್ ಯೂಸ್ ಮಾಡ್ಕೊಳ್ಬೇಕು, ಮತ್ತೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ, ಪಾಸ್ಟ್ ಟೆನ್ಸ್ ಅಲ್ಲಿ ಯಾವ್ದನ್ನ ಯೂಸ್ ಮಾಡ್ತೀವಿ, ಏನ್ ಅರ್ಥವನ್ನ ಕೊಡುತ್ತೆ. ಪಾಯಿಂಟ್ ನಂಬರ್ 1. ಸೆಕೆಂಡ್, ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಒಂದು ಸ್ಟೇಟ್ಮೆಂಟ್, ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಅದೇ ತರದ್ದು ಸೆಂಟೆನ್ಸ್ ಗಳನ್ನ ನಾವು ಹೇಳಿದಾಗ ಕ್ವಶನ್ ಕೇಳುವಂತದ್ದು, ಯಾವ ತರ ಕ್ವಶನ್ ಅನ್ನ ಫ್ರೇಮ್ ಮಾಡ್ಕೋಬೇಕು. ಸೊ ಇದು 3ಕ್ಕೂ ಸಂಬಂಧಪಟ್ಟಿರೋ ಹಂಗೆ ಇದರಲ್ಲಿ ಕವರ್ ಮಾಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ವಿಡಿಯೋನ ಲೈಕ್ ಮಾಡಿ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ ಒನ್ ಹ್ಯಾವ್ ಹಾಕಿದ್ದೀನಿ ನಾನು. ಇದಕ್ಕೆ ಹ್ಯಾವ್ ಅನ್ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಇನ್ಫಾರ್ಮೇಶನ್ ನಿಮಗೆ. ಹ್ಯಾವ್ ಮತ್ತೆ ಹ್ಯಾಡ್ ಇವೆರಡನ್ನ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಅಂದ್ರೆ ಇದೆ ಅಂತ ಹೇಳುವಾಗ. ಯಾವ ತರ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಆಮೇಲೆ ಸೆಂಟೆನ್ಸ್ ಅನ್ನ ಸ್ಟಾರ್ಟ್ ಮಾಡಿದ್ಮೇಲೆ. ಹ್ಯಾಡ್ ಅನ್ನ ಇತ್ತು ಅನ್ನೋ ಸೆನ್ಸ್ ಅಲ್ಲಿ ಯೂಸ್ ಮಾಡಬೇಕಾದ್ರೆ ಯೂಸ್ ಮಾಡ್ತೀವಿ, ಅಂದ್ರೆ ಪಾಸ್ಟ್ ಟೆನ್ಸ್ ನಲ್ಲಿ. ಹ್ಯಾವ್ ಮತ್ತೆ ಹ್ಯಾಸ್ ಎರಡನ್ನ, ಹ್ಯಾವ್ ಮತ್ತೆ ಹ್ಯಾಸ್ ಎರಡನ್ನೂ ಕೂಡ ನಾವು ಪ್ರೆಸೆಂಟ್ ಟೆನ್ಸ್ ನಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ಅದನ್ನ ಯಾವಾಗ ಯೂಸ್ ಮಾಡಬೇಕು, ಇದನ್ನ ಯಾವಾಗ ಯೂಸ್ ಮಾಡಬೇಕು ನಿಮಗೆ ಕನ್ಫ್ಯೂಷನ್ ಬರುತ್ತೆ. ಅಂಡ್ ಇದ್ರ ಬಗ್ಗೆನೇ ನಾನು ಕ್ಲಿಯರ್ ಆಗಿ ಒಂದು ವಿಡಿಯೋನ ಮಾಡಿದ್ದೀನಿ. ವಿಡಿಯೋ ಎಂಡ್ ಅಲ್ಲಿ ಅದ್ರದ್ದು ಲಿಂಕ್ ಅನ್ನು ಹಾಕಿರ್ತೀನಿ. ನಿಮ್ಮ ಅದನ್ನ ಸರ್ಚ್ ಮಾಡಿದ್ರಿ ಅಂತಂದ್ರೆ ನನ್ನ ಚಾನಲ್ ಅಲ್ಲಿ ಸಿಗುತ್ತೆ. ಹ್ಯಾವ್ ಮತ್ತೆ ಹ್ಯಾಸ್ ಡಿಫರೆನ್ಸ್ ಏನಿದೆ, ಯಾವಾಗ ಯೂಸ್ ಮಾಡಬೇಕು ಅಂತ ಹೇಳಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಟ್ ಬ್ರೀಫ್ ಆಗಿ ಇನ್ನೊಂದ್ಸಲಿ ಹೇಳ್ಬಿಡ್ತೀನಿ. ಐ, ವಿ, ಯು ಇದು 3 ಸಬ್ಜೆಕ್ಟ್ ಆಗಿ ಬಂದ್ರೆ, ಅಂದ್ರೆ ಇದ್ರ 3 ಬಗ್ಗೆ ಮಾತಾಡ್ತಿದೀವಿ ಅಂತ. ಐ ಮತ್ತೆ ವಿ ಅಂದ್ರೆ ನಾನು ನಾವು, ಯು ಅಂದ್ರೆ ನೀನು ನೀವು. ಸೊ ನಾನು ನಾವು ನೀನು ನೀವು ಇದ್ರ ಬಗ್ಗೆ ಮಾತಾಡ್ಬೇಕಾದ್ರೆ ಹ್ಯಾವ್ ಅನ್ನ ಯೂಸ್ ಮಾಡ್ತೀವಿ ಪ್ರೆಸೆಂಟ್ ಟೆನ್ಸ್ ಅಲ್ಲಿ. ಇದು 3ಅನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಸಿಂಗ್ಯುಲರ್ ಆಗಿ ಬಂದ್ರೆ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು, ಪ್ಲೂರಲ್ ಆಗಿ ಬಂದ್ರೆ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಕನ್ಫ್ಯೂಷನ್ ಆಯ್ತಾ? ಇನ್ನೊಂದ್ಸಲಿ ಕೇಳಿಸ್ಕೊಳ್ಳಿ. ಐ, ವಿ, ಯು ಇದು 3 ಬಂದಿದೆ ಅಂತಂದ್ರೆ ಅದ್ರ ಜೊತೆಗೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಇದು 3ಅನ್ನ ಬಿಟ್ಟು ಮಿಕ್ಕಿದ್ ಯಾವುದೇ ಪ್ಲೂರಲ್ ಬಂದ್ರೂ ಕೂಡ ಹ್ಯಾವ್ ಅನ್ನ ಯೂಸ್ ಮಾಡಬೇಕು. ಸಿಂಗ್ಯುಲರ್ ಬಂತು ಅಂತಂದ್ರೆ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಇಷ್ಟೇ ಸಿಂಪಲ್ ಫಾರ್ಮುಲಾ. ಇದನ್ನ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನಾನು ಇಲ್ಲಿ ಹೆಂಗ್ ಡಿವೈಡ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ, ಇಲ್ಲಿ ನೋಡಿ ಯೆಲ್ಲೋ ಕಲರ್ ಅಲ್ಲಿ ನಿಮ್ಗೆ ಏನ್ ಕಾಣಿಸ್ತಾ ಇದೆಯಲ್ಲ ಅದು ಒಂದು ಮೇನ್ ಸೆಂಟೆನ್ಸ್. ಓಕೆನಾ? ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್ ಅಂತ ಇದೆ, ಅದ್ರದ್ದು ನೆಗೆಟಿವ್ ವರ್ಷನ್ ಏನಾಗುತ್ತೆ, ಅಂಡ್ ಅದನ್ನೇ ನಾವು ಕ್ವಶನ್ ಕೇಳಿದ್ರೆ ಹೆಂಗಾಗತ್ತೆ. ಓಕೆನಾ? ಸೊ ಅದನ್ನ 4 ಡಿಫರೆಂಟ್ ಸೆಂಟೆನ್ಸ್ ಗಳಿದಾವೆ. ಸೊ 4 ಸೆಂಟೆನ್ಸ್ ಗಳಿಗೂ ನೆಗೆಟಿವ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡುವಂಥದ್ದು ಮತ್ತೆ ಕ್ವಶನ್ ಅನ್ನ ಫ್ರೇಮ್ ಮಾಡುವಂಥದ್ದು, ಇಷ್ಟನ್ನು ಪೂರ್ತಿ ಇದ್ರಲ್ಲಿ ಕವರ್ ಮಾಡಿದ್ದೀನಿ. ಪ್ರತಿ 3ಕ್ಕೂ ಕೂಡ ಹಾಗೆ ಬರುತ್ತೆ. ಅದು ಹ್ಯಾವ್ಗೂ ಹೀಗೆ ಬರುತ್ತೆ, ಹ್ಯಾಸ್ಗೂ ಹೀಗೆ ಬರುತ್ತೆ, ಹ್ಯಾಡ್ಗೂ ಹೀಗೆ ಬರುತ್ತೆ. ಸೊ ನಾನು ಸೈಡ್ಗೆ ಹೋಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಇದನ್ನ ನೀಟಾಗಿ ಫಾಲೋ ಮಾಡ್ಕೊಳ್ಳಿ ಈ ಸೆಂಟೆನ್ಸ್ಗಳನ್ನ. ಫಸ್ಟ್ ಒನ್ ನೋಡಿ, ಅಲ್ಲಿ ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್. ಐ ಹ್ಯಾವ್ ಅ ಸ್ಮಾರ್ಟ್ ಫೋನ್ ಅಂತ ಇದೆ, ಹಂಗಂದ್ರೆ ನನ್ನ ಹತ್ರ ಸ್ಮಾರ್ಟ್ ಫೋನ್ ಇದೆ ಅಂತ ಹೇಳಿ, ಅಂದ್ರೆ ನನ್ನ ಬಳಿ ಇದೆ, ಇವಾಗಿದೆ. ಅದನ್ನ ಇಲ್ಲ ಅಂತ ನೆಗೆಟಿವ್ ಅಲ್ಲಿ ಹೇಳ್ಬೇಕು ಅಂತಂದ್ರೆ ಐ ಡೋಂಟ್ ಹ್ಯಾವ್ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ. ಸೊ ಐ ಮತ್ತೆ ಹ್ಯಾವ್ ಮಧ್ಯೆ ನಾವು ಡೋಂಟ್ ಅನ್ನ ಆಡ್ ಮಾಡ್ತೀವಿ. ಓಕೆನಾ? ಸೊ ಇಲ್ಲಿ ಐ ಡೋಂಟ್ ಹ್ಯಾವ್ ಅ ಸ್ಮಾರ್ಟ್ ಫೋನ್, ನನ್ನ ಹತ್ರ ಸ್ಮಾರ್ಟ್ ಫೋನ್ ಇಲ್ಲ. ಇದೆ ಅಂತಂದ್ರೆ ಹ್ಯಾವ್, ಇಲ್ಲ ಅಂತಂದ್ರೆ ಡೋಂಟ್ ಹ್ಯಾವ್. ಆಮೇಲೆ ಐ ಹ್ಯಾವ್ ನಾಟ್ ಅಂತ ಹೇಳ್ಬಾರ್ದು, ಅದು ಸರಿ ಹೋಗೋದಿಲ್ಲ. ಅದು ಡೋಂಟ್ ಹ್ಯಾವ್ ಅನ್ನ ಡೂ ಅನ್ನ ಸೇರಿಸ್ಕೋಬೇಕು ಇಲ್ಲಿಗೆ. ನೆಕ್ಸ್ಟ್ ಇದನ್ನ ಕ್ವಶನ್ ಕೇಳ್ತಾ ಇದೀವಿ ಅಂತಂದ್ರೆ ಡು ಯು ಹ್ಯಾವ್ ಅ ಸ್ಮಾರ್ಟ್ ಫೋನ್, ಡು ಯು ಹ್ಯಾವ್ ಅ ಸ್ಮಾರ್ಟ್ ಫೋನ್, ನಿನ್ನ ಹತ್ರ ಸ್ಮಾರ್ಟ್ ಫೋನ್ ಇದೆಯಾ. ನೀವು ಈ ಪ್ಯಾಟರ್ನ್ ಅನ್ನ ಕರೆಕ್ಟ್ ಆಗಿ ಫಾಲೋ ಮಾಡ್ಕೊಂಡ್ಬಿಟ್ರಿ ಅಂತಂದ್ರೆ ಇದನ್ನ ಈ ತರದನ್ನ ಯೂಸೇಜ್ಗಳು ಬಂದಾಗ, ಯಾರ ಹತ್ರ ಅನ್ನೋದ್ರ ಏನೋ ಒಂದು ಇದೆ ಅಂತ ಹೇಳುವಾಗ, ಅಥವಾ ಇದೆಯಾ ಅಂತ ಕೇಳುವಾಗ, ಅಥವಾ ಇಲ್ಲ ಅಂತ ಹೇಳುವಾಗ, ಈ 3 ಸಿಚುಯೇಷನ್ಸ್ ಗಳಲ್ಲಿ ನೀವು ಟಕ್ ಅಂತ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ಕೊಂಡು ಬಿಡ್ಬೋದು. ಬಟ್ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ರಿಯಲ್ ಟೈಮ್ ಅಥವಾ ರಿಯಲ್ ಲೈಫ್ ಸಿಚುಯೇಷನ್ಗೆ ನೀವು ಅದನ್ನ ಸೆಂಟೆನ್ಸ್ಗಳನ್ನ ಯೂಸ್ ಮಾಡ್ಕೊಂಡು ರೆಗ್ಯುಲರ್ ಆಗಿ ಮಾತಾಡುವಾಗ ಅಥವಾ ತಲೆಗೆ ಬರುತ್ತಲ್ಲ ಅದು ಮಾತಾಡಬೇಕು ಅಂತ ಹೇಳಿ, ಸೊ ಥಿಂಕ್ ಮಾಡೋದನ್ನ ಇಂಗ್ಲಿಷ್ ನಲ್ಲಿ ಥಿಂಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ದಟ್ ಇಸ್ ದ ಒನ್ ಆಫ್ ದ ಬೆಸ್ಟ್ ಮೆಥಡ್ಸ್ ದಟ್ ಯು ಕ್ಯಾನ್ ಫಾಲೋ ಟು ಲರ್ನ್ ಇಂಗ್ಲಿಷ್. ಸೆಕೆಂಡ್ ಸೆಂಟೆನ್ಸ್ ಬರೋಣ ಇವಾಗ. ವಿ ಹ್ಯಾವ್ ಎನ್ ಇಂಪಾರ್ಟೆಂಟ್ ಮೀಟಿಂಗ್ ಟುಡೇ, ನಮಗೆ ಇಂದು ಪ್ರಮುಖವಾದ ಸಭೆ ಇದೆ.
ವಿ ಡು ನಾಟ್ ಹ್ಯಾವ್ ಎನ್ ಇಂಪಾರ್ಟೆಂಟ್ ಮೀಟಿಂಗ್ ಟುಡೇ, ನಮ್ಗೆ ಇಲ್ಲ ಅಂದ್ರೆ ಪ್ರಮುಖವಾಗಿರೋ ಸಭೆ ಯಾವುದು ಕೂಡ ಇಲ್ಲ. ಡು ವಿ ಹ್ಯಾವ್ ಅನ್ ಇಂಪಾರ್ಟೆಂಟ್ ಮೀಟಿಂಗ್ ಟುಡೇ, ಸೊ ನಮಗೆ ಇವತ್ತು ಪ್ರಮುಖವಾಗಿರೋ ಸಭೆ ಇದೆಯಾ ಅಂತ ನಮ್ಮನ್ನ ನಾವೇ ಕ್ವಶನ್ ಕೇಳ್ಕೊಂಡ್ರೆ. ನೆಕ್ಸ್ಟ್, ಯು ಹ್ಯಾವ್ ಅ ಬ್ಯೂಟಿಫುಲ್ ವಾಯ್ಸ್, ನಾವ್ ಯಾರಿಗೂ ಹೇಳ್ತೀವಿ ನಿನಗೆ ತುಂಬಾ ಬ್ಯೂಟಿಫುಲ್ ವಾಯ್ಸ್ ಇದೆ ಅಂತ ಹೇಳಿ. ಸೊ ನಿಮಗೆ ಸುಂದರವಾದ ಧ್ವನಿ ಇದೆ, ಅಥವಾ ನಿಮ್ಮದು ಸುಂದರವಾಗಿರುವ ಮಧುರವಾಗಿರೋ ಧ್ವನಿ. ಯು ಡೋಂಟ್ ಹ್ಯಾವ್ ಅ ಬ್ಯೂಟಿಫುಲ್ ವಾಯ್ಸ್, ಸೊ ನಿಮಗೆ ಸುಮಧುರವಾಗಿರುವಂತ ಅಥವಾ ಮಧುರವಾಗಿರುವಂತ ಧ್ವನಿ ಇಲ್ಲ ಅಂತ ಹೇಳ್ಬೇಕಾದ್ರೆ ಯು ಡೋಂಟ್ ಹ್ಯಾವ್ ಅ ಬ್ಯೂಟಿಫುಲ್ ವಾಯ್ಸ್ ಅಂತ ಹೇಳ್ತೀವಿ. ದೆನ್ ಡೂ ಹೈ ಹ್ಯಾವ್ ಅ ಬ್ಯೂಟಿಫುಲ್ ವಾಯ್ಸ್, ಸೊ ನನ್ನ ಧ್ವನಿ ಸುಂದರವಾಗಿದೆಯಾ ಅಥವಾ ನನಗೆ ಮಧುರವಾಗಿರೋ ಧ್ವನಿ ಇದೆಯಾ ಅಂತ ಕ್ವಶನ್ ಕೇಳ್ಕೊಳ್ಳುವಾಗ ಈ ತರ. ದೆನ್ ದೇ ಹ್ಯಾವ್ 2 ಡಾಗ್ಸ್, ಅವರ ಹತ್ರ 2 ನಾಯಿಗಳಿದಾವೆ. ದೇ ಡೋಂಟ್ ಹ್ಯಾವ್ 2 ಡಾಗ್ಸ್, ಅವ್ರ ಹತ್ರ 2 ನಾಯಿಗಳು ಇಲ್ಲ. ಪಾಸಿಟಿವ್ ಸೆಂಟೆನ್ಸ್ ಆಯ್ತು, ನೆಗೆಟಿವ್ ಆಯ್ತು. ದೆನ್ ಕ್ವಶನ್ ಕೇಳೋದು ಅಂತ ಬಂದಾಗ ಡೂ ದೇ ಹ್ಯಾವ್ 2 ಡಾಗ್ಸ್. ಓಕೆ, ಇಷ್ಟು ಪೂರ್ತಿ ಹ್ಯಾವ್ ಗೆ ಸಂಬಂಧಪಟ್ಟಂಗೆ. ಆಕ್ಚುಲಿ ಹ್ಯಾಸ್ ಕಂಪೇರ್ ಮಾಡ್ಕೊಂಡ್ರೆ ಇದು ನಮಗೆ ತುಂಬಾ ಕನ್ಫ್ಯೂಷನ್ ಅಂತ ಅನ್ಸಲ್ಲ. ನೀವು ಅದನ್ನ ಕ್ಲಿಯರ್ ಕಟ್ ಆಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಹ್ಯಾಸ್ ಅನ್ನ. ಬಿಕಾಸ್ ಅಲ್ಲಿ ತುಂಬಾ ಡಿಫ್ರೆನ್ಸ್ ಆಗೋಂಗೆ ಅಥವಾ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಆಗೋ ತರ, ತುಂಬಾ ಗೊಂದಲ ಆಗೋ ತರದ್ದು ಆ ತರದ್ದು ಯಾವುದೋ ಯೂಸೇಜು ಹ್ಯಾವ್ ಅಲ್ಲಿ ಬರಲ್ಲ, ಬಟ್ ಹ್ಯಾಸ್ ಅಲ್ಲಿ ಬರುತ್ತೆ. ಇಷ್ಟು ಪೂರ್ತಿ ಹ್ಯಾವ್, ಮೂರನ್ನು ನೆನ್ಪಿಟ್ಕೋಬೇಕು, ಮೂರನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಅಂದ್ರೆ ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಕ್ವಶನ್ ಅನ್ನ ಫ್ರೇಮ್ ಮಾಡುವಂಥದ್ದು. ಸೊ ಇಷ್ಟು ಪೂರ್ತಿ ಹ್ಯಾವ್ ಆಯ್ತು. ಈಗ ಬನ್ನಿ ಹ್ಯಾಸ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ. ಶಿ ಹ್ಯಾಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್, ಅವಳಿಗೆ ತುಂಬಾ ಆತ್ಮವಿಶ್ವಾಸವಿದೆ. ಶಿ ಹ್ಯಾಸ್ ಬಂತು, ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಐ ವಿ ಯು ಬಿಟ್ಟು ಮಿಕ್ಕಿದ್ ಯಾವುದೇ ಸಿಂಗ್ಯುಲರ್ ಆಗಿ ಬಂದ್ರೆ ಕೂಡ ನಾವಲ್ಲಿ ಹ್ಯಾಸ್ ಅನ್ನ ಯೂಸ್ ಮಾಡಬೇಕು. ಸೊ ಇಲ್ಲಿ ಶಿ ಇದೆ, ಶಿ ಹ್ಯಾಸ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್, ಅವಳಿಗೆ ತುಂಬಾ ಆತ್ಮವಿಶ್ವಾಸವಿದೆ. ಶಿ ಡಸಂಟ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್, ಇದನ್ನ ಕ್ಲಿಯರ್ ಆಗಿ ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಶಿ ಬಂದಾಗ ನಾವಿಲ್ಲಿ ಡಸ್ ಅನ್ನ, ಡೂ ಇರೋದನ್ನ ಡಸ್ ಮಾಡ್ತೀವಿ, ಬಟ್ ಇಲ್ಲಿ ಹ್ಯಾವ್ ಅನ್ನ ಹಾಗೆ ಉಳಿಸ್ಕೋತೀವಿ, ಹ್ಯಾಸ್ ಮಾಡೋದಿಲ್ಲ. ಒಂದೇ ಒಂದ್ಸಲ ನಾನು ಹಿಂದ್ರದ್ದು ಸ್ಲೈಡ್ ಹಾಕ್ಬಿಡ್ತೀನಿ ನೋಡ್ಕೊಳ್ಳಿ. ಇಲ್ಲಿ ಐ ಡೋಂಟ್ ಅಂತ ಬಂತು, ಬಟ್ ಇಲ್ಲೆಲ್ಲ ನಾವು ಡಸ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಸೊ ಇಲ್ಲಿ ಶಿ ಡಸ್ ನಾಟ್ ಹ್ಯಾವ್ ಅನ್ನ ಚೇಂಜ್ ಮಾಡೋಂಗಿಲ್ಲ ಯಾವಾಗ ಮಧ್ಯೆ ಡಸ್ ನಾಟ್ ಬಂದಾಗ. ಬಟ್ ಪಾಸಿಟಿವ್ ಬಂದಾಗ ನಾವೇನ್ ಮಾಡ್ಬೇಕಾಗತ್ತೆ, ಶಿ ಹ್ಯಾಸ್ ಅಂತ ಹೇಳ್ಬೇಕಾಗತ್ತೆ. ಬಟ್ ಇಲ್ಲಿ ನೆಗೆಟಿವ್ ಸೆಂಟೆನ್ಸ್ ಗಳಿಗೆ ಬಂದಾಗ ಡಸ್ ಅನ್ನ ಹಾಕೊಳ್ಳೋದ್ರಿಂದ ಅದ್ರ ಪಕ್ಕದಲ್ಲಿ ನಾವು ಹ್ಯಾವ್ ಅನ್ನೇ ಹಾಕೋಬೇಕು, ಹ್ಯಾಸ್ ಅನ್ ಮಾಡಬಾರ್ದು. ಸೊ ಶಿ ಡಸಂಟ್ ಹ್ಯಾವ್ ಲಾಟ್ ಆಫ್ ಕಾನ್ಫಿಡೆನ್ಸ್, ಅವಳಿಗೆ ಹೆಚ್ಚು ಆತ್ಮವಿಶ್ವಾಸವಿಲ್ಲ. ಡಸ್ ಶಿ ಹ್ಯಾವ್ ಅ ಲಾಟ್ ಆಫ್ ಕಾನ್ಫಿಡೆನ್ಸ್, ಅಗೈನ್ ಡಸ್ ಶಿ ಹ್ಯಾಸ್ ಅಂತ ಹೇಳೋಂಗಿಲ್ಲ. ಇಲ್ಲಿ ಡಸ್ ಬಂದಿರೋದ್ರಿಂದ ಅಲ್ಲಿ ನಾವು ಶಿ ಪಕ್ಕಕ್ಕೆ ಏನನ್ನ ಹಾಕ್ಬೇಕು, ಹ್ಯಾವ್ ಅನ್ನೇ ಹಾಕ್ಬೇಕು, ಹ್ಯಾಸ್ ಅನ್ ಹಾಕೋಂಗಿಲ್ಲ. ಸೊ ಪಾಯಿಂಟ್ ಇಷ್ಟ, ಇಲ್ಲಿ ಸಬ್ಜೆಕ್ಟ್ ಮತ್ತೆ ಅದ್ರ ಜೊತೆಗೆ ಅಂದ್ರೆ ಹ್ಯಾವ್ ಫಾರ್ಮ್ ಜೊತೆಗೆ ಡಸ್ ಬಂದಿದೆ ಅಂತಂದ್ರೆ ಅದನ್ನ ಹ್ಯಾವ್ ಆಗೇ ಉಳಿಸ್ಕೋತೀವಿ. ಈ ತರ ಸ್ಟ್ರೈಟ್ ಆಗಿ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತಾ ಇದೀವಿ ಅಂದಾಗ ಅದನ್ನ ಹ್ಯಾಸ್ ಅನ್ನ ಮಾಡ್ಬೇಕಾಗತ್ತೆ. ಎಲ್ಲದಕ್ಕೂ ಅಪ್ಲಿಕೇಬಲ್ ಆಗುತ್ತೆ, ಇದು ನೆನಪಿರ್ಲಿ. ರಾಜು ಹ್ಯಾಸ್ ಎನ್ ಎಲ್ಡರ್ ಬ್ರದರ್, ರಾಜುಗೆ ಒಬ್ಬ ಅಣ್ಣ ಇದ್ದಾನೆ. ರಾಜು ಡಸಂಟ್ ಹ್ಯಾವ್ ಎನ್ ಎಲ್ಡರ್ ಬ್ರದರ್, ಸೊ ರಾಜು ಡಸ್ ನಾಟ್ ಹ್ಯಾಸ್ ಅಂತ ಹೇಳೋಂಗಿಲ್ಲ, ಇಲ್ಲಿ ಮಾತ್ರ ಹ್ಯಾಸ್ ಬರುತ್ತೆ. ಇಲ್ಲಿ ಬಂದ್ರೆ ಡಸ್ ನಾಟ್ ಹ್ಯಾವ್ ಅಂತಾನೆ ಹೇಳ್ಬೇಕು. ರಾಜು ಡಸಂಟ್ ಹ್ಯಾವ್ ಎನ್ ಎಲ್ಡರ್ ಬ್ರದರ್. ಕ್ವಶನ್ ಬಂದಾಗ ಡಸ್ ರಾಜು ಹ್ಯಾವ್ ಎನ್ ಎಲ್ಡರ್ ಬ್ರದರ್, ಸೇಮ್ ಇಲ್ಲಿ ಏನ್ ಹೇಳಿದ್ನೋ ಇದೇ ಪ್ಯಾಟ್ರನ್ ಇಲ್ಲೂ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ದೆನ್ ಈ ಹ್ಯಾಸ್ ಅ ಫೀವರ್. ಓಕೆ, ಇದು ಫೀವರ್, ಕೋಲ್ಡ್, ಕಾಫ್ ಈ ತರದ್ ಏನೇ ಇದ್ರೂ ಕೂಡ ಈ ತರದನ್ನ ಹೇಳ್ತೀವಿ ನಾವು. ಅವನಿಗೆ ಜ್ವರ ಇದೆ. ಹಿ ಡಸಂಟ್ ಹ್ಯಾವ್ ಅ ಫೀವರ್, ಅವನಿಗೆ ಜ್ವರ ಇಲ್ಲ. ಅಂಡ್ ಡಸ್ ಹಿ ಹ್ಯಾವ್ ಅ ಫೀವರ್, ಅವನಿಗೆ ಜ್ವರ ಇದೆಯಾ ಅಂತ ಹೇಳಿ ನಾವು ಕ್ವಶನ್ ಅನ್ನ ಕೇಳಬೇಕಾದ್ರೆ. ಸೊ ಈ ಪ್ಯಾಟರ್ನ್ ಮಾತ್ರ ನೆನ್ಪಿಟ್ಕೋಬೇಕು, ನೀವು ಮರಿಬಾರ್ದು. ಅಂಡ್ ಪ್ರಿಫರಬಲಿ ಯಾರಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಪ್ರಿಪೇರ್ ಆಗ್ತಾ ಇದ್ರೆ ಆ ರೂಲ್ಸ್ ಅದೆಲ್ಲ ನೋಡ್ಬೇಕಾದ್ರೆ ಈ ತರದ್ರ ಮೇಲೆ ಜಾಸ್ತಿ ಕ್ವಶನ್ಸ್ ಬರ್ತವೆ. ಪರ್ಫೆಕ್ಟ್ ಆಗಿ ಕಲ್ತ್ಕೊಳ್ಳೋದ್ರಲ್ಲಿ ಇದು ಕೂಡ ಒಂದು ಸ್ಟೆಪ್. ಯಾವಾಗ ಡಸ್ ನಾಟ್ ಇದೆ ಅಂತ ಬಂದಾಗ ಅಲ್ಲಿ ಹ್ಯಾವ್ ಅನ್ನ ಹ್ಯಾಸ್ ಆಗಿ ಚೇಂಜ್ ಮಾಡಬಾರ್ದು. ಅದು ಸಿಂಗ್ಯುಲರ್, ಪ್ಲೂರಲ್ ಯಾವ ಪರ್ಸನ್ ಆದ್ರೂ ಆಗಿರ್ಲಿ ಹ್ಯಾವ್ ಅನ್ ಹ್ಯಾವ್ ಆಗೇ ಉಳಿಸ್ಕೋಬೇಕು. ನೆಕ್ಸ್ಟ್ ಲಾಸ್ಟಿಗೆ ಬರೋಣ. ಶಿ ಹ್ಯಾಸ್ ಯೋರ್ ಕಾಂಟ್ಯಾಕ್ಟ್ ನಂಬರ್, ಅವಳ ಹತ್ತಿರ ನಿನ್ನ ಕಾಂಟ್ಯಾಕ್ಟ್ ನಂಬರ್ ಇದೆ. ಅಂಡ್ ನೆಕ್ಸ್ಟ್ ಬಂದ್ರೆ ನೆಗೆಟಿವ್ ಸೆಂಟೆನ್ಸ್ಗೆ ಶಿ ಡಸಂಟ್ ಹ್ಯಾವ್ ಯುವರ್ ಕಾಂಟ್ಯಾಕ್ಟ್ ನಂಬರ್, ಅವಳ ಹತ್ರ ನಿನ್ನ ಕಾಂಟ್ಯಾಕ್ಟ್ ನಂಬರ್ ಇಲ್ಲ. ಡಸ್ ಶಿ ಹ್ಯಾವ್ ಮೈ ಕಾಂಟ್ಯಾಕ್ಟ್ ನಂಬರ್ ಅಥವಾ ಯುವರ್ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಆಗಿರ್ಲಿ, ಅದು ಅವಳ ಹತ್ರ ಇದೆಯಾ ಕಾಂಟ್ಯಾಕ್ಟ್ ನಂಬರ್ ಅಂತ ಕ್ವಶನ್ ಕೇಳಬೇಕಾದ್ರೆ ನಾವಿಲ್ಲಿ ಈ ತರ ಸೆಂಟೆನ್ಸ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ನಾನು ಬಿಗಿನಿಂಗ್ ಎಲ್ಲ ಹೇಳ್ದಂಗೆ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಹ್ಯಾವ್ ಮತ್ತೆ ಹ್ಯಾಸ್ ಅನ್ನ ಕಂಪೇರ್ ಮಾಡ್ಕೊಂಡಾಗ ಹ್ಯಾಸ್ ಸ್ವಲ್ಪ ಕನ್ಫ್ಯೂಸಿಂಗ್ ಅಂತ ಅನ್ಸುತ್ತೆ, ಬಟ್ ಈ ಪಾಯಿಂಟ್ಸ್ ಗಳಿಂದಾನೇ ಕನ್ಫ್ಯೂಷನ್ ಆಗೋದು. ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ತರವಾಗಿ ಅರ್ಥ ಆಗುತ್ತೆ. ಅಂಡ್ ಲಾಸ್ಟ್ ಒನ್ ಬಂದ್ರೆ ಹ್ಯಾಡ್. ಇದನ್ನ ಪಾಸ್ಟ್ ಟೆನ್ಸ್ ಬಂದಾಗ ಇತ್ತು ಅಂತ ಹೇಳ್ಬೇಕಾದ್ರೆ ಇದನ್ನ ಯೂಸ್ ಮಾಡ್ತೀವಿ. ಐ ಹ್ಯಾಡ್ ಅ ಬೈಸಿಕಲ್ ಇನ್ ಮೈ ಚೈಲ್ಡ್ಹುಡ್, ಬಾಲ್ಯದಲ್ಲಿ ಅಥವಾ ಚಿಕ್ಕವನಿದ್ದಾಗ ನನ್ನ ಹತ್ರ ಒಂದು ಸೈಕಲ್ ಇತ್ತು. ಐ ಡಿಂಟ್ ಹ್ಯಾವ್ ಅ ಬೈಸಿಕಲ್ ಇನ್ ಮೈ ಚೈಲ್ಡ್ಹುಡ್, ಇದನ್ನು ಕೂಡ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಇಲ್ಲಿ ಏನಾಗ್ತಾ ಇದೆ, ಅಲ್ಲಿ ಡಸಂಟ್ ಬಂತು ಮಧ್ಯದಲ್ಲಿ ಅಂಡ್ ಹ್ಯಾವ್ ಅನ್ನೇ ಯೂಸ್ ಮಾಡಿದ್ವಿ, ಹ್ಯಾಸ್ ಅನ್ನೇನು ಚೇಂಜ್ ಮಾಡಲಿಲ್ಲ.
ಇನ್ ದ ಸೇಮ್ ಪ್ಯಾಟ್ರನ್ ಇಲ್ಲಿ ಡಿಡಂಟ್ ಬರುತ್ತೆ, ಬಟ್ ಇದ್ರ ಪಕ್ಕದಲ್ಲಿ ಹ್ಯಾವ್ ಬರುತ್ತೆ. ಹ್ಯಾಡ್ ಅನ್ನ ಚೇಂಜ್ ಮಾಡೋಂಗಿಲ್ಲ, ಅಂದ್ರೆ ಹ್ಯಾಡ್ ಮಾಡೋಂಗಿಲ್ಲ, ಹ್ಯಾವೇ ಮಾಡ್ಬೇಕು. ಅಂದ್ರೆ ಪಾಸ್ಟ್ ಟೆನ್ಸ್ ಕೆಲಸವನ್ನ ಡಿಡ್ ಮಾಡುತ್ತೆ. ಸೊ ಡಿಡ್ ಪಾಸ್ಟ್ ಟೆನ್ಸ್ ಕೆಲಸವನ್ನ ಮಾಡೋದ್ರಿಂದ ಹ್ಯಾವನ್ ಹ್ಯಾವಾಗೆ ಉಳಿಸ್ಕೋತೀವಿ, ಅದನ್ನ ಹ್ಯಾಡ್ ಮಾಡೋಂಗಿಲ್ಲ. ಇನ್ಫ್ಯಾಕ್ಟ್ ಕ್ವಶನ್ ಕೇಳುವಾಗಲೂ ಕೂಡ ಸೇಮ್ ಅದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡ್ತೀವಿ. ಡಿಡ್ ಯು ಹ್ಯಾವ್, ಡಿಡಂಟ್ ಹ್ಯಾವ್. ಸೊ ಹ್ಯಾಡ್ ಬರಲ್ಲ ಇಲ್ಲಿ ಮಾತ್ರ ಪಾಸಿಟಿವ್ ಸೆಂಟೆನ್ಸ್ಗಳು ಅಥವಾ ಸ್ಟೇಟ್ಮೆಂಟ್ ಕೊಡಬೇಕಾದ್ರೆ ಹ್ಯಾಡ್ ಬರುತ್ತೆ. ಅಂಡ್ ನೆಗೆಟಿವ್ ಸೆಂಟೆನ್ಸ್ಗಳು ಮತ್ತೆ ಕ್ವಶನ್ಸ್ಗಳಂತ ಬಂದಾಗ ಅಲ್ಲಿ ಹ್ಯಾಡ್ ಅನ್ನ ಯೂಸ್ ಮಾಡಬಾರ್ದು. ಡಿಡ್ ಜೊತೆಗೆ ಅಥವಾ ಡಿಡ್ ನಾಟ್ ಜೊತೆಗೆ ನಾವು ಹ್ಯಾವ್ ಅನ್ನ ಯೂಸ್ ಮಾಡಬೇಕಾಗತ್ತೆ. ವಿ ಹ್ಯಾಡ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ. ನನಗೆ ಪಾರ್ಟಿಯಲ್ಲಿ ತುಂಬಾ ಒಳ್ಳೆಯ ಸಮಯ ಸಿಕ್ಕಿತ್ತು ಅಂದ್ರೆ ಸಂತೋಷವಾಗಿ ಕಳೆದ್ವಿ ಅನ್ನೋ ಸೆನ್ಸಲ್ಲಿ ಯೂಸ್ ಮಾಡ್ತೀವಿ ಅದನ್ನ. ವಿ ಡಿಡಂಟ್ ಹ್ಯಾವ್ ಅ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ ಅಂಡ್ ಡಿಡ್ ಯು ಹ್ಯಾವ್ ಗ್ರೇಟ್ ಟೈಮ್ ಅಟ್ ದ ಪಾರ್ಟಿ. ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಕ್ವಶನ್ ಕೇಳುವಂಥದ್ದು. ಯು ಹ್ಯಾಡ್ ಲಾಂಗ್ ಹೇರ್ ಲಾಸ್ಟ್ ಇಯರ್. ಕಳೆದ ವರ್ಷ ನಿನಗೆ ತುಂಬಾ ಉದ್ದವಾಗಿರೋ ಕೂದಲಿತ್ತು. ಯು ಡಿಡಂಟ್ ಹ್ಯಾವ್ ಲಾಂಗ್ ಹೇರ್ ಲಾಸ್ಟ್ ಇಯರ್. ಕಳೆದ ವರ್ಷ ನಿನಗೆ ಉದ್ದನೆಯ ಕೂದಲು ಇರಲಿಲ್ಲ. ಡಿಡ್ ಐ ಹ್ಯಾವ್ ಲಾಂಗ್ ಹೇರ್ ಲಾಸ್ಟ್ ಇಯರ್. ಕಳೆದ ವರ್ಷ ನನಗೆ ಉದ್ದನೆಯ ಕೂದಲು ಇತ್ತ. ಸೊ ನೆಗೆಟಿವ್ ಸೆಂಟೆನ್ಸ್ ಮತ್ತೆ ಕ್ವಶನ್ ಅನ್ನು ಫ್ರೇಮ್ ಮಾಡುವಂಥದ್ದು. ದೇ ಡಿಡಂಟ್ ಹ್ಯಾವ್ ಎನಿ ಡೌಟ್ ಡ್ಯೂರಿಂಗ್ ದ ಕ್ಲಾಸ್. ಓಕೆ, ಇದಕ್ಕೆ ಬರೋಣ ಫಸ್ಟ್. ದೇ ಹ್ಯಾಡ್ ಅ ಡೌಟ್ ಡ್ಯೂರಿಂಗ್ ದ ಕ್ಲಾಸ್. ಕ್ಲಾಸ್ ನಡೆಯುವಾಗ ಅವರಿಗೆ ಅನುಮಾನ ಇತ್ತು. ದೇ ಡಿಡಂಟ್ ಹ್ಯಾವ್ ಎನಿ ಡೌಟ್ ಡ್ಯೂರಿಂಗ್ ದ ಕ್ಲಾಸ್ ಅಂಡ್ ಡಿಡ್ ದೇ ಹ್ಯಾವ್ ಎನಿ ಡೌಟ್ ಡ್ಯೂರಿಂಗ್ ದ ಕ್ಲಾಸ್. ಸೊ ಕ್ಲಾಸ್ ನಡೆಯುವಾಗ ಅವ್ರಿಗೆ ಅನುಮಾನ ಇತ್ತು, ಕ್ಲಾಸ್ ನಡೆಯುವಾಗ ಅನುಮಾನ ಇರಲಿಲ್ಲ, ಅಥವಾ ಕ್ಲಾಸ್ ನಡೆಯುವಾಗ ಅನುಮಾನ ಇತ್ತ ಅಂತೇಳಿ ಕ್ವಶನ್ ಅನ್ನ ಕೇಳುವಂಥದ್ದು. ಸೊ ಇಷ್ಟು ಸಿಂಪಲ್ ಆಗಿ ಕಲ್ತ್ಕೊಂಡ್ರಿ ಅಂತಂದ್ರೆ ಆಲ್ಮೋಸ್ಟ್ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡುವಾಗ ನಾವೇನ್ ಸೆಂಟೆನ್ಸ್ ಅನ್ನ ಫ್ರೇಮ್ ಮಾಡ್ತೀವಿ ಅಲ್ಲ, ಸೊ ಅದನ್ನ ಮಾಡೋವಾಗೆಲ್ಲ ಟಕ್ ಅಂತ ಬಂದ್ಬಿಡುತ್ತಾ. ಇದು ನಾನು ಬಿಗಿನಿಂಗ್ ಅಲ್ಲಿ ಹೇಳ್ದಂಗೆ ಇಲ್ಲಿ ಕನ್ನಡದಲ್ಲಿ ಥಿಂಕ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಆಮೇಲೆ ನಾವು ಇಂಗ್ಲಿಷ್ ನಲ್ಲಿ ಡೆಲಿವರ್ ಮಾಡ್ತೀವಿ ಅಂತಂದ್ರೆ ಇಟ್ ಟೇಕ್ಸ್ ಟೈಮ್. ಅಲ್ಲಿ ಕನ್ಫ್ಯೂಷನ್ ಆಗೋವಂತ ಮತ್ತೆ ಟೈಮ್ ಲ್ಯಾಗ್ ಆಗೋವಂತ ಚಾನ್ಸಸ್ಗಳು ತುಂಬಾ ಇರುತ್ತೆ. ಥಿಂಕ್ ಮಾಡುವಾಗ್ಲೇನೆ ಇಂಗ್ಲಿಷ್ ನಲ್ಲಿ ಮಾಡಕ್ ಸ್ಟಾರ್ಟ್ ಮಾಡ್ಕೊಂಬಿಡಿ, ಇಟ್ ಬಿಕಮ್ಸ್ ಈಸಿ. ಅಂಡ್ ಹ್ಯಾಡ್ ಮತ್ತೆ ಹ್ಯಾಸ್ ಬಂದಾಗ ಎಲ್ಲಿ ಕನ್ಫ್ಯೂಷನ್ ಆಗುತ್ತೆ ಅಂತ ಹೇಳಿದೀನಿ. ಅದನ್ನೊಂದು 2 ಸಲ ನೀವು ನೋಡಿ ಮತ್ತೆ ರೆಗ್ಯುಲರ್ ಆಗಿ ಪ್ರಾಕ್ಟಿಕಲ್ ಆಗಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದ್ರೆ ಅದೇನು ತುಂಬಾ ಕಷ್ಟ ಆಗಲ್ಲ, ಬಂದ್ಬಿಡುತ್ತೆ ಅದು. ಸೊ ಇಷ್ಟು ಪೂರ್ತಿ ಹ್ಯಾವ್, ಹ್ಯಾಸ್, ಹ್ಯಾಡ್ ಅನ್ನ ಓನರ್ಶಿಪ್ ಅನ್ನ ಇಂಡಿಕೇಟ್ ಮಾಡೋದು ಅಂತ ಬಂದಾಗ ಯಾವ ತರ ಯೂಸ್ ಮಾಡೋದು. ಸೊ ನೆಕ್ಸ್ಟ್ 4th ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಒಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಹ್ಯಾಪಿ ಲರ್ನಿಂಗ್ ಅಂಡ್ ಥ್ಯಾಂಕ್ ಯು.